ಹಾಯ್ ಫ್ರೆಂಡ್ಸ್, ನಾನಿವತ್ತು ದೋಸೆಗೆ ಆಲೂಗಡ್ಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಏನೇನು ಬೇಕು ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಮೊದಲು ಈರುಳ್ಳಿ ಬೇಕು 1 ಕಪ್ಪಷ್ಟು, ಆಮೇಲೆ ಟೊಮೆಟೊ, ಹಸಿರು ಮೆಣಸಿನ್ಕಾಯಿ 2ರಿಂದ 3, ಕೊತ್ತಂಬರಿ, ದೆನ್ ಕರಿಬೇವು, ದೆನ್ ಸ್ಮ್ಯಾಶ್ಡ್ ಪೊಟ್ಯಾಟೊ. ಇದು ಹೇಗೆ ಮಾಡೋದಂತ ನೋಡ್ಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಮೊದಲಿಗೆ 1/2 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಣ. ಆಮೇಲೆ ಸಾಸಿವೆ ಹಾಕೋಣ. ಅದು ಚಟ್ಪಟ್ ಆದಮೇಲೆ ಹೀಗೆ ಸ್ವಲ್ಪ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕೋಣ. ಆಮೇಲೆ ಟೊಮೆಟೊ ಹಾಕೋಣ. ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕೋಣ. ಆಮೇಲೆ ಉಪ್ಪು ಹಾಕೋಣ. ಇದನ್ನು ಮಿಕ್ಸ್ ಮಾಡೋಣ. ಇದು ಹೀಗೆ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಬೇಕು. ನೀವು 1 ನಿಮಿಷ ಬಿಡಬೇಕಷ್ಟೇ. ರೆಡಿಯಾಗಿದೆ ಇದು. ನೋಡಿ, ಈ ಥರ ಆಗುತ್ತೆ. ಇದಕ್ಕೆ ಕೊತ್ತಂಬರಿ ಹಾಕ್ಬಿಟ್ಟು ಫಿನಿಶ್ ಕೊಟ್ಬಿಡೋಣ. ಈಗ ಮಸಾಲೆ ದೋಸೆಗೆ ಹಾಕೋ ಆಲೂಗಡ್ಡೆ ರೆಡಿ ಆಗಿದೆ.